ರಾಮ ಮಂದಿರ ನಿರ್ಮಾಣ ಮತ್ತೊಂದು ಗೋತ್ರ ಆಗಲಿದೆ ಎನ್ನುವ ಬಿಕೆ ಹರಿಪ್ರಸಾದ್ ಹೇಳಿಕೆ ವಿಚಾರ ಕರ್ನಾಟಕದಲ್ಲಿ ಧಾರ್ಮಿಕ ಭಯೋತ್ಪಾದನೆಯ ಆತಂಕದ ವಾತಾವರಣ ನಿರ್ಮಿಸಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಹರಿಪ್ರಸಾದ್ ಹೇಳಿಕೆಗೆ ವಿಧಾನ ಪರಿಷತ್ ವಿರುದ್ಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರವಾರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು 31 ವರ್ಷಗಳ ಹಿಂದಿನ ಪ್ರಕರಣದಡಿ ಕರ ಸೇವಕ ಶ್ರೀಕಾಂತ ಪೂಜಾರಿ ಬಂಧನ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಅವರ ಬೆಂಬಲಿಗರು ರಾಮ ಜನ್ಮ ಭೂಮಿಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವನ್ನ ಸಹಿಸುತ್ತಿಲ್ಲ. ಅದಕ್ಕಾಗಿ ಒಂದಷ್ಟು ಸಮಸ್ಯೆಗಳನ್ನ ಧಾರ್ಮಿಕ ಆತಂಕಗಳನ್ನ ಸೃಷ್ಟಿಸಲು ಯತ್ನಿಸಿರುವುದು ಖಂಡನೀಯ ಎಂದಿದ್ದಾರೆ. ಮುಂದೇನಾದರೂ ಕಾನೂನು ಸುವ್ಯವಸ್ಥೆ ಹದಗೆಟ್ಟದೆ ನೇರವಾಗಿ ಸಿದ್ದರಾಮಯ್ಯ ಸರ್ಕಾರವೇ ಕಾರಣವಾಗಲಿದ್ದಾರೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಆಗುತ್ತಿರುವುದಕ್ಕೆ ಯಾರೇ ಭೀತಿ ವಾತಾವರಣ ಸೃಷ್ಟಿಸಿದ್ರೂ ಸರಿಯಲ್ಲ. ಬಿಕೆ ಹರಿಪ್ರಸಾದ್ ಅವರೇ ಪೊಲೀಸರಿಗೆ ಮಾಹಿತಿ ನೀಡಿ ಅಂತವರ ವಿರುದ್ಧ ಕ್ರಮವಾಗಲಿ. 31 ವರ್ಷದ ಹಳೆಯ ಪ್ರಕರಣದಲ್ಲೇ ಬಂಧನ ಮಾಡಿದ್ದಾರೆ. ರಾಮ ಮಂದಿರಕ್ಕೆ ಆತಂಕ ಸೃಷ್ಟಿಸುವವರನ್ನ ಬಂಧಿಸಲಾಗುವುದಿಲ್ಲವೇ ಎಂದು ಸರ್ಕಾರಕ್ಕೆ ಶ್ರೀನಿವಾಸ್ ಪೂಜಾರಿ ಪ್ರಶ್ನೆ ಮಾಡಿದ್ದಾರೆ. ನಿನ್ನೆ ಹರಿಪ್ರಸಾದರು ಕರ್ನಾಟಕದಲ್ಲಿ ಮತ್ತೊಮ್ಮೆ ಗೋತ್ರದ ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಿನ್ನೆಯೂ ಖಂಡಿಸಿದ್ದೇನೆ. ಇವತ್ತಿನ ವಿದ್ಯಮಾನಗಳನ್ನು ಕೂಡ ಇವತ್ತು ಇಡೀ ಭಾರತ ದೇಶ ಸಂಭ್ರಮ ಪಡುವಂಥ ಕಾಲ. ಮನೆ ಮನೆಯಲ್ಲಿ ಇವತ್ತು ಭೇಟಿಯಾಗಿ ಶ್ರೀರಾಮ ಮಂದಿರ ಉದ್ಘಾಟನೆ ಆಗ್ತಾಯಿದೆ. ಆ ಉದ್ಘಾಟನಾ ಸಂದರ್ಭದಲ್ಲಿ ಭಜನೆ ಮಾಡೋಣ, ಇಲ್ಲಿ ರಾಮ ಭಜನೆ ಮಾಡುವಂಥ ವಾತಾವರಣಗಳನ್ನು ಮಾಡೋಣ, ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಪೂಜೆ ಮಾಡೋಣ ಅಂಥೇಳಿ ಜನಸಾಮಾನ್ಯರು ಅಂದುಕೊಂಡ್ರೆ, ಹರಿಪ್ರಸಾದ್ ಅಂತ ಕಾಂಗ್ರೆಸ್ಸಿನ ಮುಖಂಡರು ಮತ್ತೊಂದು ಗೋತ್ರ ಸೃಷ್ಟಿಯಾಗ್ತದೆ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಇಡೀ ಕರ್ನಾಟಕದಲ್ಲಿ ಒಂದು ರೀತಿಯ ಧಾರ್ಮಿಕ ಭಯೋತ್ಪಾದನೆವಾಗುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ ಅವ್ರ ಮಾತಿನ ಒಟ್ಟು ಶೈಲಿ ಕಂಡಾಗ. ನಾನು ಆಗ್ರಹಪಡಿಸೋದೇನೆಂದರೆ, 2002ರಲ್ಲಿ ಗೋಧ್ರಾದಲ್ಲಿ ನಡೆದಿರುವಂಥ ಘಟನೆ, ಕರಸೇವೆಯನ್ನು ಮುಗಿಸಿ ಕರಸೇವಕರು ರಾಮ ಭಕ್ತರು ವಾಪಸ್ ಬರ್ತಾ ಇರುವ ಸಂದರ್ಭ ಗೋಧ್ರಾದಲ್ಲಿ ಪೆಟ್ರೋಲ್ ಬಾಂಬ್ಗಳನ್ನು ರೈಲಿನ ಒಳಗೆ ಹಾಕಿ 59 ಜನರ ಸಾವಿಗೆ ಕಾರಣ ಆಗಿತ್ತು. 59 ಜನರ ಸಾವಿಗೆ ಕಾರಣ ಆಗಿತ್ತು. ಹಲವಾರು ಜನ ಗಾಯಗೊಂಡಿದ್ದರು. ನಿನ್ನೆ ಹರಿಪ್ರಸಾದರ ಮಾತಿನ ಅರ್ಥ ಏನಂದರೆ, ಅಂಥದ್ದೊಂದು ಭಯೋತ್ಪಾದನೆ ಸಂಚು ಮತ್ತೆ ರಾಮ ಭಕ್ತರ ಮೇಲೆ ಆಗ್ತಾ ಇದೆ, ಆಗುವಂಥ ಸಂಭವ ಇದೆ ಅಂತ ಇದೆಯೇನೋ ಅಂತ ನಮಗನ್ನಿಸುತ್ತೆ ಅವ್ರ ಮಾತಿನ ಒಟ್ಟು ಶೈಲಿಯನ್ನು ನೋಡಿದಾಗ. ಹಾಗಾಗಿ ಇದಕ್ಕೇನಾದರೂ ಸಮಸ್ಯೆಗಳು ಬಂದರೆ, ರಾಮ ಮಂದಿರದ ಉದ್ಘಾಟನಾ ಸಂದರ್ಭದಲ್ಲಿ ಎಲ್ಲಾದರೂ ವಿಘ್ನ ಆದರೆ ಅದಕ್ಕೆ ನೇರವಾಗಿ ಕಾಂಗ್ರೆಸ್ಸಿನ ಮುಖಂಡರು ಮತ್ತು ಆಡಳಿತ ನಡೆಸುವಂಥ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯನವರ ಸರ್ಕಾರ ನೇರ ಹೊಣೆಯಾಗುತ್ತೆ ಅನ್ನುವಂಥ ಆಪಾದನೆಗಳನ್ನು ನಾವು ಮಾಡಬೇಕಾಗಿದೆ. ಶ್ರೀಕಾಂತ್ ಪೂಜಾರಿಯ ಬಂಧನ 31 ವರ್ಷಗಳ ಕೆಳಗೆ ಸರ್ಕಾರ ಏನೇ ಸ್ಪಷ್ಟೀಕರಣ ಕೊಟ್ಟರು ಕೂಡ 31 ವರ್ಷಗಳ ಕೆಳಗೆ ಕರಸೇವೆಯ ಚಳವಳಿ ನಡೀತಾ ಇರುವಾಗ ಆಯಾ ಪೊಲೀಸ್ ಸ್ಟೇಷನಲ್ಲಿ ಆಗಿರುವಂಥ FIR. ಈಗ ರಾಮ ಜನ್ಮಭೂಮಿ ವಿವಾದದಲ್ಲಿ ಯಾವುದಾದ್ರೂ ಒಂದು ಘಟನೆ ನಡೆದು ಹೋದರೆ ಆ ವಿವಾದವನ್ನು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದೆ. ಆ ವಿವಾದಕ್ಕೆ ಅಂತ್ಯ ಆಗಿಬಿಟ್ಟಿದೆ. ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿಬಿಟ್ಟಿದೆ. ಪ್ರಕರಣವೇ ಮುಗಿದ ಮೇಲೆ ಇಲ್ಲಿರುವಂಥ ಹುಬ್ಬಳ್ಳಿಯ ಪೊಲೀಸರು, ಅತ್ಯಂತ ನೋವಿನ ಸಂಗತಿ ಅಂದರೆ ಹುಬ್ಬಳ್ಳಿಯ ಪೊಲೀಸ್ ಆಯುಕ್ತರ ಮೂಲಕ ಸರ್ಕಾರ ಹೇಳಿಸಿದಂಥ ಕೆಲವು ಹೇಳಿಕೆಗಳು, ಹುಬ್ಬಳ್ಳಿಯ ಪೊಲೀಸರು 31 ವರ್ಷದಿಂದ ಇರುವಂಥ ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡು ಆ ಕರಸೇವೆ ಮಾಡಿದಂಥ ರಾಮ ಭಕ್ತನನ್ನು ಜೈಲಿಗೆ ಹಾಕಿ ಹೆಮ್ಮೆ ಪಡುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಒಟ್ಟಾರೆ ಇಡೀ ಕಾಂಗ್ರೆಸ್ ಪಕ್ಷ ಮತ್ತು ಕೆಲವರು ಅವರ ಬೆಂಬಲಿಗರು ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರ ಅಯೋಧ್ಯೆಯಲ್ಲಿ ಆಗುತ್ತಾ ಇರುವುದನ್ನು ಸಹಿಸದೆ ಒಂದಷ್ಟು ಸಮಸ್ಯೆಗಳನ್ನು ಮತ್ತು ಧಾರ್ಮಿಕವಾದಂಥ ಆತಂಕಗಳನ್ನು ಸೃಷ್ಟಿ ಮಾಡುವ ಮತ್ತು ಜನರಲ್ಲಿ ಭೀತಿ ಹುಟ್ಟಿಸುವ ಹೇಳಿಕೆಗಳನ್ನು ಕೊಡ್ತಾ ಇರುವುದು, ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಸಾಮಾನ್ಯ ರಾಮ ಭಕ್ತರನ್ನು ಜೈಲಿಗಟ್ಟುವ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇರುವಂಥದ್ದು ಅತ್ಯಂತ ಖಂಡನೀಯ. ಮುಂದೇನಾದರೂ ಒಂದು ಕಾನೂನು ಸುವ್ಯವಸ್ಥೆ ಹದಗೆಟ್ಟರೆ ನೇರವಾಗಿ ಇದಕ್ಕೆ ಸಿದ್ದರಾಮಯ್ಯನವರ ಸರ್ಕಾರವೇ ಕಾರಣ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಸರ್ಕಾರಕ್ಕೆ ಹೇಳಬೇಕಾಗಿದೆ. ನಾವು ಹೇಳಿದೆವಲ್ಲ, ಈಗ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆಯಲ್ಲಿ
ಕಂಪ್ಲೇಂಟ್ ಕೊಡಬೇಕೇ ಬೇಕಾದ ಅವಶ್ಯಕತೆಗಳಿಲ್ಲ. ಈಗ ನೀವು ಇಂಥದ್ದೊಂದು ಸಂಚು ನಡೀತಾ ಇದೆ ಅಂತ ಹೇಳಿದರೆ ಸರ್ಕಾರ ಅವರೊಬ್ಬ ಎಮ್ ಎಲ್ ಸಿ ಅವರಿಂದ ವಿರೋಧ ಪಕ್ಷ ನಾಯಕರಾಗಿದ್ದವರು, ರಾಜ್ಯಸಭಾ ಸದಸ್ಯರಾಗಿದ್ದವರು, ಕರ್ನಾಟಕದಲ್ಲಿ ಪ್ರಶ್ನಾತೀತವಾದಂಥ ಕಾಂಗ್ರೆಸ್ಸಿನ ಮುಖಂಡರು, ಅವರಲ್ಲಿರುವಂಥ ಮಾಹಿತಿಯನ್ನು ಪಡೆದು ಕ್ರಮ ಕೈಗೊಳ್ಳಬೇಕಾದ ಜವಾಬ್ದಾರಿ ಯಾರಿಗೆ? ಹಾಗಾಗಿ ಈ ರೀತಿ ಬೇಜವಾಬ್ದಾರಿ ಮಾತುಗಳನ್ನು ಆಡೋದಾಗಲಿ ಅಥವಾ ಒಂದು ಈ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರ ಆಗ್ತದೆ ಅನ್ನುವ ಕಾರಣಕ್ಕೆ ಒಂದು ರೀತಿ ಭೀತಿಯ ವಾತಾವರಣ ಹುಟ್ಟಿಸೋದಾಗಲಿ ಯಾರೇ ಹುಟ್ಟಿದ್ರೂ ಸರಿಯಲ್ಲ. ಅದಕ್ಕೋಸ್ಕರ ಅವರಲ್ಲಿರುವಂಥ ಮಾಹಿತಿಯನ್ನು ಪಡೆದು ತಕ್ಷಣ ಕ್ರಮವನ್ನು ಜರುಗಿಸಬೇಕು. ಹಾಗೆ ವಿಫಲರಾದರೆ ಸರ್ಕಾರ ಬೇಜವಾಬ್ದಾರಿಗೆ ನೀವೇ ಹೊಣೆ ಆಗ್ತೀರಿ ಅನ್ನುವಂಥ ಮಾತುಗಳನ್ನು ನಾವು ಹೇಳಿದ್ವಿ. ಸರ್ಕಾರ ತಗೊಳ್ಳಿ, ಮುಖ್ಯಮಂತ್ರಿಗಳಿಗೆ ಕೊಡಲಿ, ಅದನ್ನು ಮುಖ್ಯಮಂತ್ರಿಗಳಿಗೆ ಕೊಡಲಿ, ಕೊಟ್ಟು ಅವರೇನು ಸಂಚಿದೆ ಆ ಸಂಚನ್ನು ಭೇದಿಸುವಂಥ ಕೆಲಸವನ್ನು ಪೊಲೀಸರು ಮಾಡಬೇಕು. 31 ವರ್ಷದ ಕೆಳಗೆ ಯಾರೋ ಮೇಲೆ FIR ಅದನ್ನು ತೆಗೆದು ಜೈಲಿಗೆ ಹಾಕ್ಲಿಕ್ಕೆ ಆಗ್ತದೆ ನಿಮಗೆ? ಈ ಹರಿಪ್ರಸಾದ್ ಅಂತ ಒಬ್ಬ ಜವಾಬ್ದಾರಿಯುತವಾದ ವ್ಯಕ್ತಿ ಹೇಳಿಕೆಯನ್ನು ಪರಿಶೀಲನೆ ಮಾಡಿ ಅದ್ಮೇಲೆ ಕ್ರಮ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ನೀವು ಈ ರಾಮ ಮಂದಿರ ವಿರೋಧದಲ್ಲಿ ನಿಮ್ಮ ಮಾನಸಿಕತೆ ಇದೆ ಅಂತ ಹೇಳಿದ ಬೇರೆ ದಾರಿ ಇದೆಯೇನು? ಶ್ರೀಕಾಂತ್ ಪೂಜಾರಿ ಮೇಲೆ ರೌಡಿ ಶೀಟರ್ ಅಂತ ನಿನ್ನೆ ಕಾಂಗ್ರೆಸ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನು ಇವರೇ ತೆಗೆದಿದ್ದಾರೆ. ಅದು ಡಿಸೆಂಬರ್ನಲ್ಲಿ ಅದನ್ನು ವಾಚ್ ಮಾಡಿ ಅವ ರೌಡಿ ಶೀಟ್ ವ್ಯಾಪ್ತಿಯೊಳಗೆ ಬರೋದಿಲ್ಲ ಅನ್ನೋದನ್ನು ನಿಯಮಾನು ಪ್ರಕಾರ ಇವರೇ ತೆಗೆದಂಥ ಉದಾಹರಣೆಗಳ ಮಧ್ಯೆ ಮತ್ತೆ ಆರೋಪ ಹೊರಿಸು ಸರಿಯಲ್ಲ ಅನ್ನೋದು ನಮ್ಮ ವಾದ. ಅಲ್ಲಪ್ಪ, ಯಾವ್ಯಾವ ಕೇಸಲ್ಲಿ ಬೇಕಾದ್ರೆ ಇಲ್ಲಿ ಅವನ ಮೇಲೆ ರೌಡಿ ಶೀಟ್ ಮೇಲೂ ಕೇಸ್ ಹಾಕಿದೆ, ಹಿಂದೆ ಸರ್ಕಾರ ಹಾಕಿದೆ. ಅದನ್ನು ವಾಪಸ್ ತೆಗೆದಿದ್ದವರೇ ಇವರು ಡಿಸೆಂಬರ್ನಲ್ಲಿ ತೆಗೆದು 31 ವರ್ಷದ ಕೆಳಗಿರುವಂಥ ಕರಸೇವಕನೊಬ್ಬನನ್ನು ತಗೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಎಲ್ಲಿ ಹೋಗ್ತೀಯಪ್ಪ ನೀನು ಕೇಳಿದರೆ ನಾನು ರಾಮ ಜನ್ಮಭೂಮಿ ಕರಸೇವೆ ಮಾಡಲಿಕ್ಕೆ ಹೋಗ್ತಾನೆ ಅಂತ ಹೇಳಿರ್ತಾನವ ಸ್ವಾಭಾವಿಕವಾಗಿ. ಎಲ್ಲ ನಮ್ಮೂರಲ್ಲೂ ಹಾಗೆ ಆಗಿದೆ. ಆದರೆ ಇವತ್ತು ತೆಗೆದು ಆ 31 ವರ್ಷದ ಕೆಳಗಿದ್ದಂಥ ಕೇಸನ್ನು ಹುಡುಕಿ ನಾವು ಕಾನೂನು ಪಾಲಿಸುವವರು DJ ಹಳ್ಳಿ KG ಹಳ್ಳಿಯಲ್ಲಿ ಏನಾಯಿತು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದವರು ನಿರಪರಾಧಿಗಳು ಅಂತೇಳಿ ಅಲ್ಲಿಯ ಇವತ್ತಿನ ಸರ್ಕಾರದ ಉಪಮುಖ್ಯಮಂತ್ರಿಗಳು ಪತ್ರ ಕೊಡ್ತಾರೆ ವಾಪಸ್ ತೆಗೀರಿ ಅಂತೇಳಿ. ಇದೇ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟು ಪೊಲೀಸ್ ಜೀಪುಗಳಿಗೆ ಬೆಂಕಿ ಹಚ್ಚಿ ಕೇಕೆ ಹಾಕಿ ನಕ್ಕವರನ್ನು ಇವತ್ತು ಸರ್ಕಾರ 16 ಜನರ ಮೇಲೆ ಕೇಸ್ ಹಾಕಿದ್ರು ಕೂಡ ಅರೆಸ್ಟ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಕೇಳಿದರೆ ಅವರೆಲ್ಲರೂ ಕೂಡ ಸರ್ಕಾರದ ಬಗ್ಗೆ ಸಹಾನುಭೂತಿ ಹೊಂದವರು, ಆ ಕಾರಣಕ್ಕೆ ಮಾಡಿಲ್ಲ. ಅಂದರೆ 31 ವರ್ಷಗಳ ಕೆಳಗೆ ಕರಸೇವೆಗೆ ಹೋಗ್ತೇನೆ ಅಂದವನ್ನ ಅಡ್ಡ ಹಾಕಿ ಅವನ ಮೇಲೆ ಇರುವಂಥ ಕೇಸಿ ನೀವು ಜೈಲಿಗೆ ಹಾಕ್ತೀರಿ. ಈ ಅದೇ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದವ್ರ ಬಗ್ಗೆ ನೀವು ಸಹಾನುಭೂತಿ ಹೊಂದಿದ್ದೀರಿ. ಏನಿದೆ ಅರ್ಥ ಅನ್ನೋದಷ್ಟೇ ನಮ್ಮ ವಾದ. 9ನೇ ತಾರೀಕು ಹುಬ್ಬಳ್ಳಿಯ ಠಾಣೆಗೆ ಮುತ್ತಿಗೆ ಹಾಕ್ತೇವೆ, ಅವನನ್ನು ಬಿಡುಗಡೆ ಮಾಡದೇ ಇದ್ರೆ ಅಂತ ಹೇಳುವಂಥ ಹೇಳಿಕೆಯನ್ನು ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಕೆಳಮನೆ ವಿಪಕ್ಷ ನಾಯಕರು ಹೇಳಿರೋದನ್ನು ನಾನು ನೋಡಿದೆ. ಅವರು ಇಡೀ ಪಕ್ಷದ ಹೇಳಿಕೆ. ಶ್ರೀಕಾಂತ್ ಪೂಜಾರಿಯ ಜೊತೆ ಪ್ರತಿಯೊಬ್ಬ ರಾಮಭಕ್ತನೂ ಇದ್ದಾನೆ, ಪ್ರತಿಯೊಬ್ಬ ಕರಸೇವಕನೂ ಇದ್ದಾನೆ, ಪ್ರತಿಯೊಬ್ಬ ಪರಿವಾರದ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇದ್ದಾನೆ. ಒಟ್ಟಾಗಿ ಒಂದಾಗಿ ಶ್ರೀಕಾಂತ್ ಪೂಜಾರಿಯ ಕುಟುಂಬಕ್ಕೆ ರಕ್ಷಣೆ ಕೊಡ್ತೇವೆ. ಶ್ರೀಕಾಂತ್ ಪೂಜಾರಿಯನ್ನು ತರುವವರೆಗೆ ನಮ್ಮ ಹೋರಾಟಗಳು ಮುಂದುವರಿಯುತ್ತೆ. ಗೊತ್ತಿಲ್ಲ, BK ಹರಿಪ್ರಸಾದರು ಬೇರೆ ಅಲ್ಲ, ಕಾಂಗ್ರೆಸ್ ಪಕ್ಷ ಬೇರೆ ಅಲ್ಲ. BK ಹರಿಪ್ರಸಾದರು ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಬಹುದೊಡ್ಡ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಪದಾಧಿಕಾರಿಯಾಗಿ ಇದ್ದವರು. ಈಗಲೂ ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರು, ಈಗಲೂ ಮೊನ್ನೆವರೆಗೂ ಕೂಡ ವಿಪಕ್ಷದ ವಿಧಾನ ಪರಿಷತ್ತಿನಲ್ಲಿ ಮುಖಂಡರಾಗಿ ಇದ್ದವರು. ಹಾಗಾಗಿ BK ಹರಿಪ್ರಸಾದರು ನನ್ನ ಹೇಳಿಕೆ ಬೇರೆ ಅಲ್ಲ, ಕಾಂಗ್ರೆಸ್ ಹೇಳಿಕೆ ಬೇರೆ ಅಂತ ಹೇಳಿದರೆ ಅದು ನಡೆಯುವುದಿಲ್ಲ. ಕಾಂಗ್ರೆಸ್ಸಿನ ಹೇಳಿಕೆ BK ಹರಿಪ್ರಸಾದ್ ಹೇಳಿಕೆ, BK ಹರಿಪ್ರಸಾದ್ ಹೇಳಿಕೆ ಕಾಂಗ್ರೆಸ್ ಪಕ್ಷದ ಹೇಳಿಕೆ. ಕಾಂಗ್ರೆಸ್ಸಿನ ಒಳ ಮಾನಸಿಕ ತುಮುಲವನ್ನು ಈ ಪುಣ್ಯಾತ್ಮ ಬಹಿರಂಗವಾಗಿ ಹೇಳಿದ್ದಾರೆ, ಅಷ್ಟೇ ಬದಲಾವಣೆ, ಏನೂ ಇಲ್ಲ. ಅವರ ಗೋತ್ರದಂಥ ಹತ್ಯೆಗಳು ನಡೆಯುತ್ತೆ ಅನ್ನೋದೇ ಅತ್ಯಂತ ಘೋರವಾದಂಥ, ಭಯಾನಕವಾದಂಥ ಮತ್ತು ಜನರಲ್ಲಿ ಭೀತಿ ಹುಟ್ಟಿಸುವ, ರಾಮಭಕ್ತರನ್ನು ಕರಸೇವಕರನ್ನು ಒಂದು ರೀತಿ ಆತಂಕ ವ್ಯಕ್ತಪಡಿಸುವ ಮತ್ತು ಕಾನೂನು ವ್ಯವಸ್ಥೆಗೆ ಸಡ್ಡು ಹೊಡೆಯುವಂಥ ಒಂದು ಘಟನೆ. ಆದ್ದರಿಂದ ಅವ್ರನ್ನ ತನಿಖೆಗೆ ಒಳಪಡಿಸಬೇಕು ಅನ್ನೋಂಥ ಆಗ್ರಹವನ್ನು ನಾವು ಮಾಡಿದೆವು. ಪ್ರಜಾಪ್ರಭುತ್ವದಲ್ಲಿ ರಾಷ್ಟ್ರ ವಿರೋಧಿ ಕೃತ್ಯ, ಹಿಂಸೆಗಳು ನಡೆಯುವಂಥದ್ದು, ಕಾನೂನಿಗೆ ಸಡ್ಡು ಹೊಡೆಯುವಂಥ ಘಟನೆಗಳು ನಡೆದೂ ಕೂಡ ಅದನ್ನು ಒಳಗೆ ಮುಚ್ಚಿಕೊಳ್ಳುವುದೇ ಅಪರಾಧ. ಹೌದು, ಅವರು ಮನಸ್ಸಲ್ಲಿ ಇಟ್ಕೊಳ್ಳೋದೇ ಅಪರಾಧ. ಏನಿದ್ರೂ ಕೂಡ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳ ಜೊತೆಯಲ್ಲಿ ಅವರು ಹಂಚಿಕೊಳ್ಳಬೇಕು, ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಸರ್ಕಾರಕ್ಕೆ ನೆರವಾಗಬೇಕು. ಅಲ್ಲ, ಅದನ್ನು ಮತ್ತೆ ಏನಂತೇಳಿ ನಮ್ಮ ಕೇಂದ್ರ ಸರ್ಕಾರದವರು ಯೋಚನೆ ಮಾಡ್ತಾರೆ. ಇಲ್ಲಿರುವಂಥದ್ದು ಏನಂದರೆ, ಗೋದ್ರಾದಂಥ ಘಟನೆಗಳು ಕರ್ನಾಟಕದಲ್ಲಿ ಮರುಕಳಿಸಿದರೆ ಅದಕ್ಕೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆ. ತನಿಖೆ ಒತ್ತಾಯ ಮಾಡ್ತಿದ್ದೇವೆ ಅಂತ ಹೇಳಿದ್ದೆ, ನಿನ್ನೆ ಹೇಳಿದ್ದೆ, ಇವತ್ತು ಹೇಳಿದ್ದೆ. ರಾಜ್ಯ ಸರ್ಕಾರದ ಹತ್ರ ಯಾವ ಏಜೆನ್ಸಿಗಳಿದೆಯೋ ಆ ಏಜೆನ್ಸಿ ಮೂಲಕ ಸ್ವತಃ ಗೃಹ ಮಂತ್ರಿಗಳ ನೇತೃತ್ವದಲ್ಲಿ ಇವರು ಹರಿಪ್ರಸಾದರು ಕೊಟ್ಟಿರುವಂಥ ಮಾಹಿತಿ ಮತ್ತು ಅವರ ತನಿಖೆ ಆಗಬೇಕನ್ನೋದು ನಮ್ಮ ಆಗ್ರಹ. ಯಾವತ್ತು ರಾಜ್ಯ ಸರ್ಕಾರ ವಿಫಲ ಆಗ್ತದೋ ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಮಾಡ್ತದೆ, ಅಗತ್ಯ ಬಿದ್ದಾಗ ಹಸ್ತಕ್ಷೇಪ ಮಾಡ್ತೇವೆ. ಅತ್ಯಂತ ಗಂಭೀರ ಆಗಿದ್ದರಿಂದಲೇ ಇವತ್ತು ಗಂಭೀರವಾಗಿರುವಂಥ ಹೇಳಿಕೆಯನ್ನು ಕಾಂಗ್ರೆಸ್ ಮುಖಂಡ ಕೊಟ್ಟೋದ್ರಿಂದ, ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನಿಮ್ಮ ಹತ್ರ ತಾಕತ್ತಿದ್ರೆ ತನಿಖೆ ಮಾಡಿ, ಇಲ್ಲದಿದ್ದರೆ ಕೇಂದ್ರ ಸರ್ಕಾರ ತನಿಖೆ ಮಾಡುತ್ತಂದೆ.
ಸರ್ಕಾರ ಅವ್ರದ್ದೇ ಆದ ಮಟ್ಟದಲ್ಲಿ ಯೋಚನೆ ಮಾಡ್ತಾ ಇದ್ದೇವೆ, ಮಾಡಲಿಲ್ಲ ಅಂತ ಹೇಳಿದಾರಾ? ಈಗ ಅವರು ಯೋಚನೆ ಮಾಡ್ತಾ ಇದ್ದಾರೆ ಏನು ಮಾಡಬೇಕು ಅಂತೇಳಿ. ರಾಷ್ಟ್ರೀಯ ತನಿಖಾ ದಳ ಮೂಲಕ ಏಜೆನ್ಸಿ ಮಾಡಬೇಕಾದಂಥ ಅವಶ್ಯಕತೆ ಹೇಳಿದರೆ ಕೇಂದ್ರ ಹಸ್ತಕ್ಷೇಪ ಮಾಡುತ್ತೆ. ಅದ್ರ ಒಳಗೆ ನೀವೇನು ಅಂತ ಕೇಳಬೇಕಲ್ಲ, ಅದಕ್ಕೋಸ್ಕರ ಕಾಯ್ತಿದ್ದೇವೆ. ಕೇಂದ್ರ ಪ್ಲಸ್ ನ್ಯೂಸ್, ಕಾರವಾರ.